ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ಈ ವಿಡಿಯೋದಲ್ಲಿ ಹಂಪಿಯ ಬಳಿ ಇರುವ ಹಂಪಿ ಝೂ, ಅಟಲ್ ಬಿಹಾರ್ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ಗೆ ಹೋಗಿದ್ವಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇದು ಈ ಹಂಪಿ ಝೂವಿನ ನಕ್ಷೆ. ಮತ್ತೆ ಇಲ್ಲಿ ಬೋರ್ಡ್ ಮೇಲೆ ಈ ಪ್ರಾಣಿಗಳನ್ನು ದತ್ತು ಪಡೆಯೋದರ ಯೋಜನೆ ಬಗ್ಗೆ ಕೂಡ ವಿವರಣೆ ಇದೆ. ಸೊ ಈಗ ನಮ್ಮ ಸಫಾರಿಯ ಬಸ್ ಕೂಡ ಬಂತು. ಈ ಬಸ್ಸಲ್ಲಿ ನಾವು ಈ ಹಂಪಿ ಝೂ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಹಂಪಿ ಝೂನ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು 200 ರೂಪಾಯಿ. ದೊಡ್ಡೋರ್ಗೆ 200 ರೂಪಾಯಿ. 5 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ. 200 ರೂಪಾಯಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸಫಾರಿ ಮಾಡಿಸಿ ಮತ್ತೆ ಒಳಗಡೆ ಝೂ ಕೂಡ ನೋಡ್ಕೊಂಡು ಬರ್ಬೋದು. ಇಲ್ಲಿ ನಾವು ಸಪ್ರೇಟಾಗಿ ನಮ್ಮ ಫ್ಯಾಮ್ಲಿ ಅಷ್ಟೇ ಹೋಗಬೇಕು ಅಂದರೆ ಫ್ಯಾಮ್ಲಿ ಪ್ಯಾಕೇಜಲ್ಲಿ ಓಪನ್ ಜೀಪ್ ಕೂಡ ಇದೆ. ಇಷ್ಟ ಇದ್ದವರು ಅದರಲ್ಲಿ ಕೂಡ ನೀವು ಹೋಗ್ಬೋದು. ಸೊ ನಾವಿಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಮುಂದೆ ಒಂದು ಗೇಟ್ ಇತ್ತು. ಇದು ಸೇಫ್ಟಿ ಗೇಟು ಮುಂದೆ ಒಂದು, ಆಮೇಲೆ ಹಿಂದೆ ಒಂದು ಡೋರ್ ಇರುತ್ತೆ. ಮುಂದಿನ ಸೇಫ್ಟಿ ಗೇಟ್ ಓಪನ್ ಆಗಿ ನಾವು ಒಳಗಡೆ ಬಂದ ಮೇಲೆ ಹಿಂದೆ ಇರೋ ಸೇಫ್ಟಿ ಗೇಟ್ ಲಾಕ್ ಆಗುತ್ತೆ. ಈಗ ನಾವಿಲ್ಲಿ ಝೂ ಒಳಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಕಾಡಿನ ರಾಜ ಸಿಂಹನನ್ನ ಭೇಟಿಯಾದ್ವಿ. ಇಲ್ಲಿ ಒಂದು ಸಿಂಹ ಮಲಗಿತ್ತು, ಇನ್ನೊಂದು ಸಿಂಹ ಎಚ್ಚರ ಇತ್ತು. ಅದು ಈ ಕಡೆ ಆ ಕಡೆ ನೋಡ್ತಾನೆ ಇತ್ತು, ಯಾರೋ ನಮ್ಮನ್ನ ನೋಡಕ್ ಬಂದಿದ್ದಾರೆ ಅಂತ. ಇದನ್ನ ನೋಡಿ ಮಕ್ಕಳಂತೂ ಓಹೋ ಹೋ 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 ಚೀರಾಡೋದೇನು, ಅಳೋದೇನು, ಒಬ್ಬೊಬ್ರು ಖುಷಿಯಿಂದ ಕುಣಿದಾಡೋದೇನು ನೋಡಬೇಕು. ನಮಗೆ ಇಷ್ಟು ಎಕ್ಸೈಟ್ಮೆಂಟ್ ಆಗುತ್ತೆ ಈ ಸಿಂಹನ ನೋಡಿದ್ರೆ ಅಂದರೆ ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೋದು ನೀವೇ ಯೋಚನೆ ಮಾಡಿ. ನಾವೀಗ ಕಾಡಿನ ರಾಜ ಸಿಂಹನನ್ನು ನೋಡ್ಕೊಂಡು ಬಂದಿದ್ದಾಯಿತು. ನೆಕ್ಸ್ಟ್ ಸಫಾರಿಯಲ್ಲಿ ನಮಗೆ ಹುಲಿ ರಾಜ ಕಾಣಿಸ್ಕೊಂಡ. ಇಲ್ಲಿ ಕೂಡ ಈ ಹುಲಿ ರಾಜ ನೋಡಿದ್ರೆ ಮಲಗಿದ್ದ. ಇಲ್ಲಿ ನಮ್ಮ ಮಕ್ಕಳೆಲ್ಲ ಹುಲಿ ಎದ್ದೇಳುತ್ತೆ, ಹುಲಿ ಬರುತ್ತೆ ಹತ್ರಕ್ಕೆ ಅಂತ ನೋಡ್ತಾ ಖುಷಿಯಾಗಿ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ಸರಿ ಹುಲಿ ರಾಜ ಮಲಗಿದ್ದಾನೆ ಬಿಡು, ನೆಕ್ಸ್ಟ್ ಈಗ ನೋಡೋಣ ಅಂತ ಮುಂದೆ ಬಂದರೆ ಇಲ್ಲಿ ಕೂಡ ಒಂದು ಹುಲಿ ಇತ್ತು. ಈ ಹುಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇತ್ತು. ಬೇಟೆಗೋಸ್ಕರ ಓಡಾಡ್ತಾ ಇರೋ ರೀತಿ ಇದು, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇತ್ತು. ಇದು ಯಾಕೆ ಹೀಗೆ ಓಡಾಡ್ತಾ ಇತ್ತು ಅಂದರೆ ಇಲ್ಲಿ ಕೆಲವು ಜಿಂಕೆಗಳನ್ನು ಬಿಟ್ಟಿದ್ದಾರಂತೆ, 4-5 ಜಿಂಕೆಗಳನ್ನು ಬಿಟ್ಟಿದ್ದಾರೆ. ಈ ಹುಲಿ ಬೇಟೆ ಆಡಿ ಆ ಜಿಂಕೆನ ತಿನ್ನಲಿ ಅಂತಾನೆ ಒಂದು 4-5 ಜಿಂಕೆನ ಅಲ್ಲಿ ಬಿಟ್ಟಿದ್ರು. ಹುಲಿಗೆ ಡೈರೆಕ್ಟಾಗಿ ಇದಕ್ಕೆ ಮಾಂಸ ಡೈಲಿ ಹಾಕ್ತಾ ಹೋದರೆ ಇದು ಬೇಟೆ ಆಡೋದನ್ನೇ ಮರ್ತ್ಬಿಡುತ್ತಂತೆ. ಹಾಗಾಗಿ ಇಲ್ಲಿ 4 ಜಿಂಕೆಗಳನ್ನು ಬಿಟ್ಟು ಅದು ಬೇಟೆ ಆಡಿ ತಿನ್ನೋ ರೀತಿಯಲ್ಲಿ ಇದನ್ನ ಇಟ್ಟಿದ್ರು. ಇಲ್ಲಿರೋ ಮಕ್ಕಳಂತೂ ತುಂಬಾ ಚೀರಾಡ್ತಾ ಇದ್ರು ಈ ಹುಲಿಯನ್ನ ನೋಡಿ. ಈ ಹುಲಿಯ ಡೈರೆಕ್ಟ್ ಫೇಸನ್ನು ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ಹುಲಿಯ ಕಣ್ಣಲ್ಲಿ ಕಣ್ಣಿಟ್ಟು ಒಮ್ಮೆ ನೋಡಿದ್ರೆ ಆ ಎಕ್ಸೈಟ್ಮೆಂಟ್ ಓಹೋ ಹೇಳೋಕೆನೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಸೊ ಟೋಟಲ್ ಆಗಿ ಹುಲಿ ಓಡಾಡ್ಕೊಂಡಿದ್ದು ತುಂಬಾ ಹತ್ತಿರದಿಂದ ನೋಡಿದ್ವಿ, ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ನಾವು ಹಾಗೆ ಸಫಾರಿಯನ್ನು ಮುಂದುವರಿಸಿದ್ವಿ. ನೆಕ್ಸ್ಟ್ ಇಲ್ಲಿ ನಮ್ಮ ಸಫಾರಿಯಲ್ಲಿ ನವಿಲುಗಳು ಕಾಣಿಸ್ಕೊಂಡ್ವು. ತುಂಬಾ ಖುಷಿ ಆಯಿತು. ಕಲರ್ಫುಲ್ ಆಗಿರೋ ನವಿಲುಗಳನ್ನು ತುಂಬಾ ಹತ್ತಿರದಿಂದ ನೋಡಿ. ಮೊದಲಿಗೆ ಇಲ್ಲಿ 2-3 ನವಿಲುಗಳು ಕಾಣಿಸ್ಕೊಂಡ್ವು. ನಂತರ ಮುಂದೆ ಹೋಗ್ತಾನೆ ಇಲ್ಲಿ ಗುಂಪಾಗಿ ನವಿಲುಗಳು ಕುತ್ಕೊಂಡಿದ್ವು. ಅದರ ಮರಿಗಳು, ಚಿಕ್ಕ ನವಿಲು, ದೊಡ್ಡದ ನವಿಲು ಎಲ್ಲ ಇಲ್ಲಿ ಗುಂಪಾಗಿ ಕುತ್ಕೊಂಡಿದ್ವು. ನೆಕ್ಸ್ಟ್ ಇಲ್ಲಿ ನವಿಲುಗಳನ್ನು ನೋಡಿಕೊಂಡು ಹಾಗೆ ಮುಂದೆ ಇಲ್ಲಿ ಜಿಂಕೆಗಳು ಕಾಣಿಸ್ಕೊಂಡ್ವು, ಸಾರಂಗಗಳು ಇದ್ವು. ಇವನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಅನಿಸಿತ್ತು.
ನಿಮ್ಮ ಮನೇಲೇನಾದರೂ ಮಕ್ಕಳಿದ್ರೆ ಈ ರೀತಿ ವೀಕೆಂಡಲ್ಲಿ ಈ ರೀತಿ ಝೂಯಾಲಜಿಕಲ್ ಪಾರ್ಕಲ್ಲಿ ಕರ್ಕೊಂಡು ಹೋಗ್ತಾ ಇರಿ. ತುಂಬಾ ಖುಷಿ ಪಡ್ತಾರೆ, ತುಂಬಾ ಎಂಜಾಯ್ ಮಾಡ್ತಾರೆ. ನಾವು ಕೂಡ ನಮ್ಮ ಇಡೀ ವಾರದ ಸ್ಟ್ರೆಸ್ಸನ್ನು ರಿಲೀಫ್ ಮಾಡ್ಕೊಂಡಾಗೆ ಆಗುತ್ತೆ. ಮಕ್ಕಳ ಜೊತೆ ನಾವು ಕೂಡ ಇಲ್ಲಿ ಎಂಜಾಯ್ ಮಾಡಬಹುದು. ನೀವೇನಾದರೂ ಇಲ್ಲಿ ಬಳ್ಳಾರಿಯ ಸುತ್ತಮುತ್ತಲಿನವರಾಗಿದ್ದರೆ ಈ ಅಟಲ್ ಬಿಹಾರ್ ವಾಜಪೇಯಿ ಝೂಯಾಲಜಿಕಲ್ ಪಾರ್ಕ್ಗೆ ಒಮ್ಮೆ ಭೇಟಿ ಕೊಡಿ. ತುಂಬಾ ಖುಷಿಯಾಗುತ್ತೆ. ಮಕ್ಕಳಿಗೆ ಕರ್ಕೊಂಡು ಹೋಗಿ ನೀವು ಕೂಡ ಫ್ಯಾಮ್ಲಿ ಜೊತೆಯಲ್ಲೆಲ್ಲ ಇಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಪುಸ್ತಕದಲ್ಲಿ ಟಿ ವಿಗಳಲ್ಲಿ ನಾವು ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡೋದಕ್ಕಿಂತ ಈ ರೀತಿ ಡೈರೆಕ್ಟಾಗಿ ನಾವು ನೋಡಿದ್ರೆ ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಎಲ್ಲರೂ ತುಂಬಾ ಎಂಜಾಯ್ ಮಾಡಬಹುದು. ಈಗ ನಾವು ಸಫಾರಿಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾಯಿತು. ನೆಕ್ಸ್ಟ್ ಈಗ ಈ ಬಸ್ಸು ಮೃಗಾಲಯದ ಹತ್ತಿರ ಸ್ಟಾಪ್ ಆಗುತ್ತೆ, ಅಲ್ಲಿ ನಾವು ಇಳ್ಕೋಬಹುದು. ನೀವಿಲ್ಲಿ ನೋಡ್ಬೋದು, ನಾವು ಝೂ ಒಳಗಿಂದ ಹೊರಗಡೆ ಬರ್ತಾ ಇದ್ದಂಗೆ ಇಲ್ಲಿ ಸೇಫ್ಟಿ ಡೋರ್ಸ್ಗಳು ಲಾಕ್ ಆಗ್ತವೆ. ನಾವಿಲ್ಲಿ ಸಫಾರಿಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣವೇ ಇಲ್ಲಿ ಆ ಸಫಾರಿಯ ಒಳಗಿನ ಸೇಫ್ಟಿ ಡೋರ್ ಲಾಕ್ ಆಗುತ್ತೆ, ಹೊರಗಡೆ ಝೂನ ಡೋರ್ ಓಪನ್ ಆಗುತ್ತೆ. ಸಫಾರಿಯಿಂದ ಆಚೆ ಬಂದಮೇಲೆ ಇಲ್ಲಿ ನಾವು ಬಸ್ ಸ್ಟಾಪ್ ಆಗುತ್ತೆ, ಇಲ್ಲಿ ನಾವು ಇಳ್ಕೋಬಹುದು. ನೆಕ್ಸ್ಟ್ ಈಗ ನಾವು ಸಫಾರಿ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ನಾವು ಝೂನ ಹಾಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ. ಈಗ ನಾವು ಮೃಗಾಲಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾವ್ಯಾವ ರೀತಿಯ ಪ್ರಾಣಿ ಪಕ್ಷಿಗಳಿದಾವೆ ನೋಡ್ಕೊಂಡು ಬರೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇದುವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮ್ಲಿಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಮೃಗಾಲಯಕ್ಕೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲಿ ಮ್ಯಾಪ್ ಇದೆ. ಇದು ಈ ಮೃಗಾಲಯದ ಒಂದು ನಕ್ಷೆ. ಇಲ್ಲಿ ಯಾವ್ಯಾವ ಪ್ರಾಣಿಗಳು ಯಾವ್ಯಾವ ಎಷ್ಟು ಕಿಲೋಮೀಟ್ರಲ್ಲಿ ಸಿಗುತ್ತೆ ಅಂತ ಒಂದು ನಕ್ಷೆ ಇದೆ. ಇದನ್ನು ನೋಡಿಕೊಂಡು ನೀವು ಹೋಗ್ಬೋದು. ಸ್ಟಾರ್ಟಿಂಗಲ್ಲೇ ಇಲ್ಲಿ ಎಮು ಪಕ್ಷಿ ಇತ್ತು. ಎಮು ಪಕ್ಷಿಯ ಬಗ್ಗೆ ಇಲ್ಲಿ ವಿವರಣೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಎಮು ಪಕ್ಷಿ ಮತ್ತು ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ ಕೂಡ ಇತ್ತು. ಆಸ್ಟ್ರಿಚ್ ಮತ್ತು ಎಮು ಈ ಎರಡು ಪಕ್ಷಿಗಳು ಆಫ್ರಿಕಾದಲ್ಲಿ ಕಂಡುಬರುವಂತಹ ಪಕ್ಷಿಗಳಾಗಿವೆ. ಎಮು ಪಕ್ಷಿಯು ಆಸ್ಟ್ರೇಲಿಯಾದ ರಾಷ್ಟ್ರ ಪಕ್ಷಿ. ಇದು 5ರಿಂದ 6 ಅಡಿ ಎತ್ತರವಿದ್ದು ಇದರ ತೂಕ 50ರಿಂದ 65 kg ಇರುತ್ತೆ. ಎಮು ಪಕ್ಷಿಯ ಕಣ್ಣು ದೊಡ್ಡದಾಗಿದ್ದು ಇದು ಕಂದು ಮತ್ತು ಕಪ್ಪು ಬಣ್ಣವನ್ನು ಹೊಂದಿರುತ್ತೆ. ಈ ಎಮು ಪಕ್ಷಿಯ ಕಣ್ಣು ವಿಶೇಷವಾಗಿ ಧೂಳಿನಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ 2 ರೆಪ್ಪೆಗಳನ್ನು ಹೊಂದಿರುತ್ತೆ. ಒಂದು ರೆಪ್ಪೆ ಕಣ್ಣನ್ನು ರಕ್ಷಣೆ ಮಾಡೋಕೆ, ಹಾಗೆ ಇನ್ನೊಂದು ರೆಪ್ಪೆ ಕಣ್ಣನ್ನು ಮಿಟುಕ್ಸೋದಿಕ್ಕೆ ಹೊಂದಿರುತ್ತೆ. ಇಲ್ಲಿ ಬರ್ತಾ ಇದೆ ನೋಡಿ ಉಷ್ಟ್ರ ಪಕ್ಷಿ, ಅತಿ ಎತ್ತರವಾದ ಪಕ್ಷಿ ನಮ್ಮನ್ನೇ ನೋಡ್ಲಿಕ್ಕೆ ಬರ್ತಾ ಇದೆ ನೋಡಿ. ಓಹೋ ಬನ್ನಿ ಬನ್ನಿ, ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದೆ? ಬರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಆಸ್ಟ್ರಿಚ್ ಪಕ್ಷಿ ಎಷ್ಟು ಎತ್ತರವಾಗಿದೆ ನೋಡಿ. ಹತ್ರದಿಂದ ನೋಡಿದ್ರೆ ಎಷ್ಟು ಎತ್ತರವಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ಈ ಪಕ್ಷಿ ನೋಡೋಕೆ ತುಂಬಾ ಖುಷಿ ಆಯಿತು. ಈ ಆಸ್ಟ್ರಿಚ್ ಪಕ್ಷಿ ಕೂಡ ತುಂಬಾ ಎತ್ತರವಾಗಿರುತ್ತೆ. 8 ಅಡಿ ಎತ್ತರ ಇದರದು. ಹಾಗೆ ಇದರ ತೂಕ 150 kg ಇರುತ್ತೆ. ಹಾಗೆ ಇಲ್ಲಿ ಝೂ ಅಲ್ಲಿ ಮುಂದೆ ಬರ್ತಾ ಕೋತಿಗಳು ಕೂಡ ಇಟ್ಟಿದ್ರು. ಇವು ಕೂಡ ನಮ್ಮನ್ನ ಹೇಗೆ ನೋಡ್ತಿದ್ದಾವೆ ನೋಡಿ. ಹಾಗೆ ಈ ಝೂ ಅಲ್ಲಿ ವಾರ್ನಿಂಗ್ ಬೋರ್ಡ್ ಕೂಡ ಇದೆ. ಈ ಝೂ ಅಲ್ಲಿರೋ ಪ್ರಾಣಿಗಳಿಗೆ ಆಯಿತು ಪಕ್ಷಿಗಳಿಗೆ ಆಯಿತು ನಾವು ಏನು ಆಹಾರನ ಕೊಡಬಾರ್ದು ಅಂತ. ಯಾಕೆ ಅಂದರೆ ಅವುಗಳಿಗೆ ನಾವು ನೀಡೋ ಆಹಾರದಿಂದ ಅವೇನಾದರೂ ನಮಗೆ ಹಾರ್ಮ್ ಮಾಡಬಹುದಾಗಲಿ ಅಥವಾ ನಮ್ಮಿಂದ ಅವಕ್ಕೆ ಆಹಾರ ಕೊಡೋದ್ರಿಂದ ಏನೇನೋ ಬೇರೆ ಬೇರೆ ರೀತಿಯ ಆಹಾರ ಕೊಡೋದ್ರಿಂದ ಅವುಗಳ ಆರೋಗ್ಯ ಸ್ಥಿತಿಯಲ್ಲಿ ಬದಲಾವಣೆ ಬರಬಹುದು ಅಂತ ಯಾವುದೇ ರೀತಿಯಲ್ಲಿ ಆಹಾರನ ನಾವು ನೀಡೋ ಹಾಗೆ ಇಲ್ಲ. ನೆಕ್ಸ್ಟ್ ಈಗ ನಾವು ಝೂ ಅಲ್ಲಿ ರೋಮಿಂಗ್ ಮಾಡ್ತಾ ಹೀಗೆ ಮುಂದೆ ಹೋಗ್ತಾ ಇದ್ವಿ. ಇಲ್ಲಿ ಕೂಡ ನರಿ ಇದೆ. ಪಾಪ ನರಿ ಎಲ್ಲೋ ಮಲಗಿತ್ತು ಅನಿಸುತ್ತೆ, ನಮಗಂತೂ ಕಾಣಿಸ್ಲಿಲ್ಲ. ಮೋಸ್ಟ್ಲಿ ಬಿಸಿಲು ಜಾಸ್ತಿ ಇದೆ ಅಂತ ಮರದ ಕೆಳಗೆ ಎಲ್ಲಾದರೂ ಬಂಡೆ ಕೆಳಗಡೆ ಮಲಗಿರಬಹುದು.
ಹಾಗೆ ಇಲ್ಲಿ ಮುಂದೆ ಹೈನಾ ಕೂಡ ಇದೆ, ಅಂದರೆ ಕತ್ತೆ ಕಿರುಬ ಅಂತ ಹೇಳ್ತೀವಲ್ಲ ಅದು. ಹಾಗೆ ಅದರ ಜೊತೆಗೆ ಕರಡಿ ಕೂಡ ಇದೆ. ಇದನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕತ್ತೆ ಕಿರುಬ ಏನೋ ಕಾಣಿಸಿಲ್ಲ, ಆದರೆ ಇಲ್ಲಿ ಕರಡಿ ಮಾತ್ರ ಓಡಾಡ್ತಾನೆ ಇತ್ತು, ಕಾಣಿಸ್ತಾ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ನಾವು ಚಿರತೆಯನ್ನು ನೋಡಿದ್ವಿ. ಚಿರತೆ ಇಲ್ಲಿ ಒಂದು ಓಡಾಡ್ಕೊಂಡಿತ್ತು, ಹಾಗೆ ಒಂದು ಈ ಕಟ್ಟಿಗೆ ಮೇಲೆ ಕುತ್ಕೊಂಡಿದ್ದ ಚಿರತೆ ಕಾಣಿಸ್ತು. ಹಾಗೆ ಮುಂದೆ ಬರ್ತಾ ಬರ್ತಾ ನಾವಿಲ್ಲಿ ಹುಲಿನ ಕೂಡ ನೋಡಿದ್ವಿ. ಇಲ್ಲಿ ಹುಲಿ ಕೂತಿದೆ, ನೀವು ನೋಡಬಹುದು. ರಿಯಲ್ ಆಗಿ ಹುಲಿನ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೀವು ಕೂಡ ಝೂಗೆ ಒಂದ್ಸರಿ ಭೇಟಿ ಕೊಡಿ, ಖಂಡಿತವಾಗ್ಲೂ ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ. ಮತ್ತು ಇಲ್ಲಿ ನಾವು ನಡೀತಾ ಇದ್ದರೆ ಕಾಡಲ್ಲಿನೇ ನಾವು ಓಡಾಡ್ತಾ ಇದ್ದೀವಿ ಅನ್ನೋ ರೀತಿ ಫೀಲ್ ಆಗುತ್ತೆ. ತುಂಬ ಒಳ್ಳೆಯ ಅನುಭವ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ದಾರಿ ಮುಂದೆ ಹೋದ್ಮೇಲೆ ಇಲ್ಲಿ ಬರ್ಡ್ ಸ್ಯಾಂಚುರಿ ಕೂಡ ಇದೆ. ಮೊದಲಿಗೆ ಇಲ್ಲಿ ಎಲ್ಲ ಬರ್ಡ್ಸ್ನ ನೋಡ್ಕೊಂಡು ಬರೋಣ. ಕೆಲವೊಂದು ಬರ್ಡ್ಸ್ಗಳು ಕಾಣಿಸಿದ್ವು, ಕೆಲವೊಂದು ಇರಲಿಲ್ಲ. ಈಗ ಇಲ್ಲಿ ನೀರೊಳಗೆ ಹಾಯಾಗಿ ಈಜಾಡ್ತಾ ಇರೋವಂತಹ ಈ ಹಂಸಗಳನ್ನು ನೋಡೋಣ ಬನ್ನಿ. ನೆಕ್ಸ್ಟ್ ಇಲ್ಲಿ ನಮಗೆ ನವಿಲುಗಳು ಸಿಗ್ತವೆ. ಇಲ್ಲಿ ಕೂಡ ಒಂದು 4ರಿಂದ 5 ನವಿಲುಗಳು ಇದ್ವು. ನವಿಲಿನ ಬಣ್ಣವನ್ನು ನೋಡೋಕೆನೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಾವು ರಿಯಲ್ ಆಗಿ ಈ ನವಿಲನ್ನು ನೋಡ್ತಾ ಇದ್ದರೆ ನಮಗೆ ನಾವೇನೆ ಮನಸೋತು ಹೋಗ್ತೀವಿ. ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಅಂತ ಹೇಳ್ಕೊಳ್ಳೋಕೆ ನಮಗಂತೂ ತುಂಬಾ ಹೆಮ್ಮೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೆಲವು ಪಕ್ಷಿಗಳನ್ನು ಈ ಓಪನ್ ಸ್ಪೇಸಲ್ಲೇ ಓಡಾಡೋಕ್ಕೆ ಬಿಟ್ಟಿದ್ದಾರೆ. ಈ ಓಪನ್ ಸ್ಪೇಸಲ್ಲಿ ಯಾವ್ಯಾವ ಪಕ್ಷಿಗಳು ಇದ್ದಾವೆ ಅಂತ ಈ ಬೋರ್ಡಲ್ಲಿ ಇದೆ. ಅಲ್ಲಲ್ಲಿ ಈ ರೀತಿಯ ಒಂದು 2 ಪಕ್ಷಿಗಳು ನಮಗೆ ಕಾಣಿಸಿದ್ವು. ನೆಕ್ಸ್ಟ್ ಇಲ್ಲಿ ಆಮೆಗಳು ಕೂಡ ಇದ್ದಾವೆ. ಹಾಗೆ ಮುಂದೆ ಇಲ್ಲಿ ಮೊಸಳೆಗಳ ಒಂದು ತಳ ಕೂಡ ಇದೆ. ನೋಡಬಹುದು ನೀವು ಇಲ್ಲಿ ಮೊಸಳೆಗಳು ಎಷ್ಟು ಇದ್ದಾವೆ ಅಂತ. ಇಲ್ಲಿ ನಮಗೆ 2ರಿಂದ 3 ಮೊಸಳೆಗಳು ನೋಡೋಕೆ ಸಿಗ್ತವೆ. ಮುಂದೆ ಇಲ್ಲಿ ನಾವು ಜಿರಾಫೆಯನ್ನು ಕಾಣಬಹುದು. ಈ ಜಿರಾಫೆ ಎತ್ತರವಾಗಿ ಇರೋ ಮರದಲ್ಲಿನ ಎಲೆಗಳನ್ನು ಹರಿದು ತಿಂತಾ ಇತ್ತು. ಅದು ಎಷ್ಟು ಚೆನ್ನಾಗಿತ್ತು ಆ ದೃಶ್ಯ ಅಂದರೆ, ಎತ್ತರವಾಗಿರೋ ಪ್ರಾಣಿಯನ್ನು ಎಷ್ಟು ಚೆನ್ನಾಗಿ ಹತ್ತಿರದಿಂದ ನೋಡಿದ್ವಿ. ತುಂಬಾ ಖುಷಿ ಆಯಿತು ನನಗೆ ಈ ಜಿರಾಫೆಯನ್ನು ನೋಡಿ.
ಹಾಗೆ ಮುಂದೆ ಇಲ್ಲಿ ಬರ್ತಾ ಬರ್ತಾ ಕೊನೆಯದಾಗಿ ಇಲ್ಲಿ ನೀರಾನೆಯನ್ನು ಇಟ್ಟಿದ್ದಾರೆ. ಈ ಹಿಪ್ಪೋಪೊಟಾಮಸ್ನ ಮರಿ ಕೂಡ ಇಲ್ಲಿತ್ತು. ಅದರ ಹೆಸರು ಲಡ್ಡು ಅಂತ ಅದರ ಹೆಸರಿಟ್ಟಿದ್ರು ಅದಕ್ಕೆ. ಆ ತಾಯಿ ಮತ್ತು ಮಗುವಿನ ಒಂದು ಒಡನಾಟ ನೋಡ್ತಾ ಇದ್ದರೆ ನಮಗಂತೂ ಒಂದು 5ರಿಂದ 10 ನಿಮಿಷ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಆ ತಾಯಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಈ ಲಡ್ಡು ಕೂಡ ಹೋಗ್ತಾ ಇತ್ತು. ಆ ಪುಟ್ಟ ನೀರಾನೆ ನೀರಲ್ಲಿ ತಾಯಿ ಜೊತೆ ಎಷ್ಟು ಚೆನ್ನಾಗಿ ಈಜಾಡ್ತಾ ಇತ್ತು ಅಂದರೆ ಆ ದೃಶ್ಯ ತುಂಬಾ ಚೆನ್ನಾಗಿತ್ತು ಹತ್ತಿರದಿಂದ ನೋಡೋಕ್ಕೆ. ನಮ್ಮ ಈ ವಿಜಯನಗರ ಜಿಲ್ಲೆಯಲ್ಲಿರೋ ಹೆಮ್ಮೆಯ ಐತಿಹಾಸಿಕ ತಾಣವಾದ ಹಂಪಿಯ ಹತ್ತಿರ ಇರೋ ಈ ಅಟಲ್ ಬಿಹಾರ್ ವಾಜಪೇಯಿ ಝೂಲಾಜಿಕಲ್ ಪಾರ್ಕ್ ಕಂಪ್ಲೀಟ್ ವಿಡಿಯೋನ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ವೀಕೆಂಡಲ್ಲಿ ನೀವೇನಾದರೂ ಔಟಿಂಗ್ ಹೋಗಬೇಕು ಅಂತಿದ್ರೆ ಹಂಪಿಯಲ್ಲಿರೋ ಈ ಝೂಲಾಜಿಕಲ್ ಪಾರ್ಕ್ಗೆ ಹೋಗಿ ತುಂಬಾ ಎಂಜಾಯ್ ಮಾಡ್ತೀರಾ. ಮಕ್ಕಳು ಕೂಡ ತುಂಬಾ ಎಕ್ಸೈಟ್ ಆಗ್ತಾರೆ. ಕೊನೆವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.